ಬೆಳಗ್ಗೆನೆ ಅಂತೂ ಎಂಥ ಕೆಲಸ ಆಯಿತು ಅಂತಂದರೆ ನನಗಂತೂ ತಲೆ ಕೆಟ್ಟೋಯ್ತು. 2 ಪ್ಯಾಕೆಟ್ ಹಾಲನ್ನ ಅರ್ಧ ಲೀಟ್ರ್ 2 ಪ್ಯಾಕೆಟ್ ಹಾಲನ್ನ ಕಾಯಿಸ್ದೆ. 1 ಪ್ಯಾಕೆಟ್ ಹಾಲನ್ನ ಕಾಯಿಸ್ದೆ, ಅದು ಕೂಡ ಒಡೆದೇ ಹೋಯ್ತು. ಇನ್ನೊಂದು ಪ್ಯಾಕೆಟ್ ಹಾಲನ್ನು ಕೂಡ ಕಾಯಿಸ್ದೆ, ಅದು ಕೂಡ ಒಡೆದೇ ಹೋಯ್ತು. ಈ ಬಿಸಿಲಿಗೋ ಬೇಸಿಗೆಗೋ ಏನಕ್ಕೋ ಒಂದು ಗೊತ್ತಾಗ್ತಾ ಇಲ್ಲ ಮಾತ್ರ. ಅಂದರೆ ನನಗಂತೂ ಬೆಳಗ್ಗೆ ಅಂತೂ ಗೊತ್ತಲ್ವ, ಬೆಳಗ್ಗೆನೆ ಮಕ್ಳಿಗಂತೂ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಾ ಇರ್ತೀವಿ, ಹಂಗಾಗಿ ಟೈಮ್ ಬೇರೆ ಆಗ್ತಾ ಇರುತ್ತೆ. ಅವಾಗೇನೆ ಈ ಹಾಲು ಕೂಡ ಒಡೆದೋಗ್ಬೇಕಾ ಅಂತ ಹೇಳಿ ನನಗಂತೂ ತಲೆ ಕೆಟ್ಟೋಯ್ತು. ಆದರೆ ಏನಪ್ಪ ಅದೃಷ್ಟ ಅಂತಂದರೆ ಹಾಲು ಮನೆಯಲ್ಲಿ ಎಕ್ಸ್ಟ್ರಾ ಇಟ್ಟಿದ್ನಲ್ಲ, ಹಂಗಾಗಿ ಒಂದು ಸ್ವಲ್ಪ ಸಮಾಧಾನ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಯೋಚಿಸ್ದೆ ಈ ಒಡೆದೋಗಿರೋ ಹಾಲನ್ನ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಯೋಚಿಸ್ಬಿಟ್ಟು ಅವಾಗ ಅಂದ್ಕೊಂಡೆ, ಈಗ ಹಾಲು ಒಡೆದೋಗಿರೋದ್ರಲ್ಲಿ ಒಂದ್ಸಲ ರಸಮಲೈನ ಮಾಡ್ಕೊಳ್ಳೋಣ ಅಂತ ಹೇಳಿ ಅವಾಗ ಸೋರಿಸ್ತಾ ಇದ್ದೀನಿ. ಪನ್ನೀರ್ಗೆ ಅಂತ ಮಾಡ್ಕೊಳೋದಕ್ಕೆ ಅಂತೇಳಿ ಒಂದು ಕಾಟನ್ ಬಟ್ಟೆ ತಗೊಂಡ್ಬಿಟ್ಟು ಅದಕ್ಕೆ ಫುಲ್ಲು ಹಾಲು ಒಡೆದೋಗಿರೋ ಹಾಲು ಫುಲ್ಲು ಹಾಕ್ಕೊಂಡೆ. ನೋಡಿ ಎಷ್ಟು ನೀಟಾಗಿ ಎಲ್ಲ ಫುಲ್ಲು ಒಡೆದೋಗೈತೆ. ಅಂದರೆ 1 ಲೀಟ್ರ್ ಹಾಲು ಒಡೆದೋಯ್ತು ಅಂತ ಹೇಳಿ ಬೇಜಾರೇ ಆಗೋಗಿತ್ತು ಮಾತ್ರ. ಆದ್ರೂ ಕೂಡ ಇನ್ನೇನು ಮಾಡೋದು ಅಂತ ಹೇಳಿ ಒಡೆದೋಯ್ತು. ಈ ಬೇಸಿಗೆನಲ್ಲಂತೂ ಅದಂತೂ ಎಲ್ಲರ ಮನೆಯಲ್ಲೂ ಇದೇ ಥರ ಆಗ್ತಾ ಇರುತ್ತೆ ಅನಿಸುತ್ತೆ. ನೋಡಿ, ಹೀಗೆ ಒಂದು ಬಿಳಿ ಕರ್ಚಿಫು ತೊಗೊಂಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅದು ಕೂಡ ಈ ರಸಮಲೈ ಮಾಡೋದು ಕೂಡ ನಾನು ಇವತ್ತೇ ಫಸ್ಟ್ ಟೈಮು. ನಾನಂತೂ ಮಾಡೇ ಇಲ್ಲ, ಒಂದು ಸಲನೂ ಮಾಡೇ ಇಲ್ಲ. ನೋಡಿ, ಹೀಗೆ ನಾನು ಒಂದು ಕರ್ಚಿಫ್ನಲ್ಲಿ ಈ ಥರ ಇಟ್ಕೊಂಡ್ಬಿಟ್ಟು ಒಂದು ಸಲ ಫುಲ್ಲು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟಿದ್ದೆ, ನೀರೆಲ್ಲ ಡ್ರೈ ಆಗೋವರೆಗೂ. ಅದಾದಮೇಲೆ ನೋಡಿ, ನಾನು ಈ ಹಿಂಬದಿ ಕೈಯಲ್ಲಿ ಹಿಂದೆಯಿಂದ ನಾನು ಚೆನ್ನಾಗಿ ನಾದ್ಕೊಂಡೆ. ಅಂದರೆ ನಾನು ಕೂಡ ಒಂದು ವಿಡಿಯೋನ ನೋಡಿಬಿಟ್ಟು ನಾನು ಕೂಡ ಮಾಡಿದೆ. ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ, ನನಗೂ ಕೂಡ ಬರ್ತಾ ಇರಲಿಲ್ಲ ಈ ರಸಮಲೈ ಮಾಡಬೇಕು ಅಂತ ಅಂದ್ಬಿಟ್ಟು ಕೂಡ ನನಗೂ ಕೂಡ ಭಯ ಅಂತೂ ಆಗ್ತಾಯಿತ್ತು, ಎಲ್ಲಿ ಕದ್ರೋಗ್ಬಿಡುತ್ತೋ ಅಂತ ಹೇಳಿ. ಈಗ ಅದನ್ನು ಮಾಡೋದಕ್ಕೆ ಅಂದ್ಬಿಟ್ಟು ನಾನು ಸಕ್ಕರೆನೂ ಕೂಡ ಹಾಕ್ಕೊಂಡೆ. ಒಂದು ಅರ್ಧ ಬೌಲಷ್ಟು ಸಕ್ಕರೆ ಹಾಕ್ಕೊಂಡು 1.5-2 ಬೌಲಷ್ಟು ನೀರನ್ನು ಕೂಡ ಹಾಕ್ಕೊಂಬಿಟ್ಟೆ. ಇದರಲ್ಲೇ ನೀರು ಸ್ವಲ್ಪ ಸಕ್ಕರೆ ನೋಡಿಕೊಂಡು, ಇಲ್ಲ ನಿಮಗೂ ಕಡಿಮೆ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಕಡಿಮೆ ಸಕ್ಕರೆನ ಕೂಡ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿತ್ತು ಮಾತ್ರ. ನೋಡಿ, ಸಕ್ಕರೆ ನೀರು ಇಷ್ಟು ಕೂಡ ಹಾಕ್ಕೊಡ್ತಾ ಇದ್ದೀನಿ. ಇನ್ನೊಂದು ಎಷ್ಟು ಗೊತ್ತಾ, ಸಕ್ಕರೆ ಒಂದು ಅರ್ಧ ಬೌಲ್ ಹಾಕ್ಕೊಂಡು ಒಂದು 3 ಬೌಲಷ್ಟು ನಾನು ನೀರನ್ನು ಹಾಕ್ಕೊಂಡ್ಬಿಟ್ಟೆ. ಒಂದು ಅರ್ಧ ಅಂದರೆ 1.5-3 ಬೌಲಷ್ಟು ಆಗುತ್ತೆ. ಒಂದೂವರೆ ಹಾಕ್ಕೊಂಡಿದ್ದೀನಿ. ನೋಡಿ, ಹೀಗೆ ಫುಲ್ಲು ನಾದ್ಕೋತೀನಿ. ಇನ್ನು ನೋಡಿ ಎಲ್ಲಿವರೆಗೂ ನಾದ್ಕೋಬೇಕು ಅಂತ ಅಂದರೆ ಈ ಉಂಡೆಗಳು ಫುಲ್ಲು ನೀಟಾಗಿ ಕ್ರ್ಯಾಕ್ಸ್ ಎಲ್ಲ ಬಿಡ್ದಿರ ಇರೋ ರೀತಿ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಇನ್ನೂ ಓಪನ್ ಆಗ್ತೈತೆ, ಮತ್ತೆ ಮಾಡಬೇಕು. ನೋಡಿ, ಮತ್ತೆ ಇದೇ ಥರನೇ ನಾನು ಮಾಡಿಕೊಂಡೆ. ಮತ್ತೆ ಹೀಗೆ ನಾದ್ಕೋಬೇಕು, ಚೆನ್ನಾಗಿ ನಾದ್ಕೊಂಡೆ, ನೀಟಾಗಿ ನಾದ್ಕೊಳ್ತಾ ಇದ್ದೀನಿ. ಅಂದರೆ ಏನಪ್ಪ ಅಂತಂದರೆ ಬೆಳಗ್ಗೆ ಅಂತೂ ಈ ಥರ ಆಗೋದ್ರಂತೂ ತಲೆ ಕೆಟ್ಟೋಯ್ತು, ಬೇಜಾರೇ ಆಗೋಯ್ತು. ಒಂದು ಲೀಟ್ರ್ ಹಾಲು ವೇಸ್ಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಇನ್ನೇನು ಎಲ್ಲರಿಗೂ ಹಂಗೆ ತಾನೆ ಅನ್ಸೋದು. ಬೆಳಗ್ಗೆನೆ ಬಂದಿದ ತಕ್ಷಣ ಹಾಲು ಕಾಯಿಸೋದೇ ಫಸ್ಟ್ನೇ ಕೆಲಸ. ಆ ಫಸ್ಟ್ನೇ ಕೆಲಸನೇ ಹಾಲು ಒಡೆದೋಯ್ತು ಅಂತಂದರೆ ಬೇಜಾರಾಗೋಗ್ಬಿಡುತ್ತೆ. ನೋಡಿ, ಈಗ ಇದು ಉಂಡೆ ಕರೆಕ್ಟಾಗಿ ಆಯಿತು. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲವನ್ನೂ ಕೂಡ ಇಷ್ಟೇ ಮಾಡ್ಕೊತೀನಿ. ಏನಿಲ್ಲ ಅಂದರೂ ಒಂದು 10 ಆಗುತ್ತೆ. 1 ಲೀಟ್ರು ಹಾಲು ಒಡೆದೋಗಿರೋದ್ರಲ್ಲಿ ನನಗೆ 10 ಇವು ರಸಮಲೈಗಳಾಗುತ್ತೆ. ನೋಡಿ, ಇಷ್ಟನ್ನು ಕೂಡ ಉಂಡೆ ಕಟ್ಕೊಂಡು ಇಟ್ಕೊಂಡಿದ್ದೀನಿ, ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೂ ಸ್ವಲ್ಪ ಕ್ರ್ಯಾಕ್ಸ್ ಬಿಟ್ಟಿದೆ. ನಾನಿವಾಗ ಜಸ್ಟ್ ಸಕ್ಕರೆ ಕರಗಿ ಸ್ವಲ್ಪ ಕುದೀತಾ ಇದ್ದೆ, ಆವಾಗಲೇ ನಾನು ಒಂದು ರಸಮಲೈನ ಮಾತ್ರ ಅದರೊಳಗಡೆ ಹಾಕ್ಕೊಂಡೆ. ಯಾಕಪ್ಪ ಅಂದರೆ ಚೆಕ್ ಮಾಡಬೇಕಲ್ಲ, ಎಲ್ಲಿ ಕದ್ರೋಗ್ಬಿಡುತ್ತೋ ಅಂತ ಹೇಳಿ ಭಯ ಆಗಿತ್ತು ನನಗೂ ಕೂಡ. ಸಖತ್ ಭಯದಿಂದ ಎದುರುಕೊಂಡೆ. ನಾನು ಅದನ್ನೇ ನೋಡ್ತಾನೆ ಇದ್ದೆ, ಎಲ್ಲ ಕದ್ರೋಗ್ಬಿಡುತ್ತೇನೋ ಅಂತ ಹೇಳಿ. ಅದು ಸ್ವಲ್ಪ ದಪ್ಪ ಅನ್ನಿಸ್ದಾಗ ಗೊತ್ತಾಯಿತು, ಹೊಡೆದೋಗ್ಲಿಲ್ಲ, ಅದರಲ್ಲೇ ಕದ್ರೋಗ್ಲಿಲ್ಲ ಅಂತ ಹೇಳಿ. ಆವಾಗ ನಾನು ಮತ್ತೆ ಇನ್ನು ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ನಲ್ಲ, ಅದನ್ನೆಲ್ಲ ಒಂದೊಂದೇ ನಿಧಾನವಾಗಿ ಹಾಕ್ಕೊಂಡೆ. ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಹೆಂಗಾಗುತ್ತೆ ಏನು ಅಂತಲೂ ಕೂಡ ನನಗೆ ಗೊತ್ತಿರಲಿಲ್ಲ. ನೋಡ್ತಾ ಇದ್ದಾರಲ್ಲ, ಈಗ ಮೊದಲು ಚೆನ್ನಾಗಂತೂ ಬಂತು. ನೋಡ್ತಾ ಇದ್ದಾರಲ್ಲ, ಕೊನೆಗೂ ಕೂಡ ಯಾವ ರೀತಿ ಬರುತ್ತೆ ಅಂತ ಹೇಳಿ ನೋಡಿ ಒಂದ್ಸಲ. ನೋಡಿ, ಹೀಗೆ ಅಂದರೆ ಉರಿನ ಜೋರಾಗಿ ಮತ್ತು ಜಾಸ್ತಿನೇ ಇಟ್ಕೊಂಡು ಹೈ ಫ್ಲೇಮಲ್ಲೇ ನಾನು ಹಾಕ್ಕೊಂಡಿರೋದು. ನೋಡಿ, 10 ಆಗಿದ್ದಾವೆ, 10 ರಸಮಲೈಗಳಾಗುತ್ತೆ. ನೋಡ್ತಾ ಇದ್ದಾರಲ್ಲ, ಹೀಗೆ ಚೆನ್ನಾಗಿ ಒಂದು 3-4 ನಿಮಿಷ ಇದೇ ಥರ ಹೈ ಫ್ಲೇಮಲ್ಲಿ ಕುದಿಸ್ಕೊಂಡ್ಬಿಡ್ತೀನಿ. ನೋಡಿ, ಹೀಗೆ ಎಲ್ಲವೂ ಕೂಡ ಅಷ್ಟರಲ್ಲಿ ದಪ್ಪ ಆಗೋದ್ವು. ನೋಡ್ತಾ ಇದ್ರಲ್ಲ, ಡಬಲೇ ಆಗೋಯ್ತು. ನಾನು ಹಿಂಗೆ ಇಷ್ಟು ದಪ್ಪ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಇಲ್ಲಾಂದಿದ್ರೆ ಇನ್ನೂ ಸ್ವಲ್ಪ ಚಿಕ್ಕದಾಗೆ ಮಾಡ್ತಾ ಇದ್ದೆ. ನೋಡು, ಭಯದಿಂದ ನಾನು ಸ್ವಲ್ಪ ನೋಡೋಣ ಓಪನ್ ಆಗಿಬಿಡುತ್ತೇನೋ ಅಂತೇಳಿ ಸ್ಪೂನಲ್ಲಿ ಎತ್ತಿ ನೋಡಿದೆ. ನಾನಂತೂ ಲಾಸ್ಟ್ವರೆಗೂ ಅಂತೂ ನಾನು ಇದೇ ಥರ ನೋಡ್ತಾನೆ ನಿಂತ್ಕೊಂಡ್ಬಿಟ್ಟೆ ಅಲ್ಲೇ. ನೋಡಿ, ಅಂತೂ ಇಂತೂ ಒಟ್ಟಿನಲ್ಲಿ ಈ ರೇಂಜಿಗಂತೂ ಬರ್ತೈತೆ. ನೋಡ್ತಾ ಇದ್ದೀರಲ್ಲ, ಹಾಲು ಕೂಡ ಕಾಯಕ್ಕೆ ಇಟ್ಟಿದ್ದೆ, ಮತ್ತೆ
ರಸಮಲೈಗೆ ಅಂತೇಳಿ ಹಾಲು ಬೇಕಲ್ಲ, ಹಾಲು ಕಾಯಕ್ಕೆ ಇಡೋದಕ್ಕೆ ಭಯ ಬಂದ್ಬಿಟ್ಟಿತ್ತು ಮಾತ್ರ ನನಗಂತೂ. ಯಾಕಪ್ಪ ಅಂದ್ರೆ ಹಾಲೆ ಒಡೆದೋಗಿತ್ತಲ್ಲ, ಬೆಳಗ್ಗೆನೆ ಒಡೆದೋಗಿರೋದು 1 ಲೀಟ್ರ್ ಹಾಲು. ಮತ್ತೆ ಇದೇ ಥರ ಆಯಿತು ಅಂತಂದರೆ ಭಯ ಆಗುತ್ತೆ. ಅದಕ್ಕೆ ಹಾಲು ನೋಡ್ಕೊಂಡು ಕಾಯೋವರೆಗೂ ಸುಮ್ಮನೆ ಇದ್ದು ಅದಕ್ಕೆ ಏಲಕ್ಕಿನೂ ಹಾಕ್ಬಿಟ್ಟೆ. ಏಲಕ್ಕಿನೂ ಹಾಕಿ ಚೆನ್ನಾಗಿ ತಿರುಗಿಸ್ದೆ. ಅದರೊಳಗಡೆ ಕುಟ್ಟಿ ಏಲಕ್ಕಿ ಹಾಕಿದ್ದೀನಿ. ಅದಕ್ಕೆ ಸುಮ್ಮನೆ ಒಂದು 2 ಎಲೆಯಷ್ಟು 2 ಗರಿಯಷ್ಟು ಇದಿತ್ತು, ಕೇಸರಿ ದಳ ಇತ್ತು. ಮತ್ತು ಸುಮ್ಮನೆ 2 ಗರಿ ಹಾಕ್ಬಿಟ್ಟು ಅದಕ್ಕೆ ಚಿಟಕಿ ಅರಿಶಿನ ಕೂಡ ಉದುರಿಸ್ದೆ ಅಷ್ಟೇ. ಯಾವುದೇ ಫುಡ್ ಕಲರ್ನು ಕೂಡ ಹಾಕಲಿಲ್ಲ, ಯಾವುದೇ ಗೋಡಂಬಿ ಬಾದಾಮಿನೂ ಕೂಡ ಹಾಕಲಿಲ್ಲ ನಾನು. ಅದು ಬೇಕು ಅನ್ನೋರು ಕೂಡ ನೀವು ಹಾಕ್ಕೊಳ್ಳಿ. ನಾನೇನು ಅದೆಲ್ಲ ಏನು ಅರೇಂಜ್ ಮಾಡ್ಕೊಂಡಿರಲಿಲ್ಲ, ಯಾಕಂದರೆ ನಾನು ಹಾಲು ಒಡೆದೋಗುತ್ತೆ ಅಂತ ನನಗಂತೂ ಗೊತ್ತೇ ಇರಲಿಲ್ಲ. ಹಾಲು ಒಡೆದೋಗಿದ ತಕ್ಷಣ ಯೋಚಿಸ್ಕೊಂಡು ಕೂತಿರುವಾಗ ಇದನ್ನು ಮಾಡಬೇಕು ಅಂತ ಅನ್ನಿಸ್ತು. ಹಿಂಗೆ ಮೊಬೈಲ್ ನೋಡ್ತಾ ಇದ್ದೆ, ವಿಡಿಯೋನು ಬಂತಲ್ಲ ಆವಾಗ ಮಾಡಿದೆ. ನೋಡಿ ಹೀಗೆ ಒಂದು 10 ನಿಮಿಷ ಇದೇ ಥರ ನಾನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡಾದ್ಮೇಲೆ ಯಾವ ರೀತಿ ಆಗೈತೆ ನೋಡೋಣ. ಈ ಸಿರಪ್ನೆಲ್ಲ ಅಬ್ಸರ್ವ್ ಮಾಡೈತಾ ಅಂತೇಳಿ ನೋಡೋಣ, ಇಲ್ಲಾಂದರೆ ಕದ್ರೋಗುತ್ತಾ ಅಂತ ಹೇಳಿ ನೋಡಿದೆ. ಕರೆಕ್ಟಾಗಿ ಚೆನ್ನಾಗಿ ಬಂತು ಅಂತ ಹೇಳಿ ಅನ್ನಿಸ್ತು. ನನಗೂ ಒಂಥರ ಸಮಾಧಾನ ಅನ್ನಿಸ್ತು. ಮತ್ತೆ ಇನ್ನು ನಾನು ಹಾಲು ಒಳಗಡೆ ಹಾಕಿದ ತಕ್ಷಣ ಮತ್ತೆ ಎಲ್ಲ ಕದ್ರೋಗ್ಬಿಡುತ್ತಾ ಅಂತ ಹೇಳಿ ಅದು ಕೂಡ ಭಯ ಬಂತು. ಈ ಕುದಿಯೋವಾಗ ಹಾಲೊಳಗಡೆ ಕುದಿಯೋ ಹಾಲಲ್ಲಿ ಹಾಕಿ ಒಂದ್ಸಲ ಚೆನ್ನಾಗಿ ಕುದಿಸ್ಬೇಕಲ್ವಾ, ಹಾಲಿನ ಅಂಶ ಎಲ್ಲ ಅದ್ರಲ್ಲಿ ಹೋಗ್ಬೇಕಲ್ಲ ಅಂತ ಹೇಳಿ ಮತ್ತೇನು ಕೂಡ ಭಯನೇ ಅನ್ನಿಸ್ತಾ ಇತ್ತು. ಇವಾಗೆಲ್ಲ ಒಂದೊಂದಾಗಿ ತೆಗೆದು ನಾನು ನೋಡಿ ಈ ಸಿರಪ್ನ ಸ್ವಲ್ಪ ಜಸ್ಟ್ ಈ ಥರ ಪ್ರೆಸ್ ಮಾಡಿಬಿಟ್ಟು ಹಿಂಗೆ ಹಾಕೋತಾ ಇದ್ದೀನಿ. ಎಲ್ಲವನ್ನೂ ಕೂಡ ಇದೇ ಥರ ಮಾಡ್ಕೊಂಡು ಹಾಕೋತೀನಿ. ನೋಡ್ತಾ ಇದ್ರಲ್ಲ ಹೀಗೆ ಸ್ವಲ್ಪ ಜಾಸ್ತಿ ಸಿರಪ್ನೇ ಅಬ್ಸರ್ವ್ ಮಾಡ್ಕೊಂಡೈತೆ. ನೋಡಿ ಎಷ್ಟು ಅಗಲ ಆಗಿತ್ತು. ಹೀಗೆ ಎಲ್ಲವನ್ನು ಒಂದೊಂದಾಗಿ ಪ್ರೆಸ್ ಮಾಡಿ ಹಾಕೋತಾ ಇದ್ದೀನಿ. ಅಂದರೆ ಇನ್ನೂ ಸ್ವಲ್ಪ ಬಿಸಿ ಇತ್ತು, ಆದರೂ ಕೂಡ ನಾನು ಕಾಯಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ನೋಡೋಣ ಹೆಂಗಾಗುತ್ತೆ ಏನು. ಫಸ್ಟ್ ಟೈಮೂ ಕೂಡ ಮಾಡ್ತಾ ಇರೋದು, ಜೊತೆಗೆ ಇದು ಹಾಲು ಒಡೆದೋಗಿರೋದೇ ಅಂತ ಒಂದು ಸಲ ಬೇಜಾರು ಅನ್ನಿಸ್ತಾ ಇತ್ತು. ನೋಡಿ ಈಗ ಕುದಿಯೋ ಹಾಲಲ್ಲಿ ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತೇಳಿ. ಅದಕ್ಕೂ ಕೂಡ ಭಯ ಆಗುತ್ತೆ. ನೋಡಿ ಹಾಲಲ್ಲಿ ಹಂಗೂ ಚೆಕ್ ಮಾಡ್ತಾ ಇದ್ದೀನಿ. ನಂದು ಇದೇ ಕೆಲಸನೇ ಆಗಿತ್ತು. ಕೊನೆಯವರೆಗೂ ಕೂಡ ಬರೀ ನೋಡ್ತಾ ಇರೋದೇ ಆಗೋಯ್ತು, ಎಲ್ಲಿ ಕದ್ರೋಗುತ್ತೋ ಒಡೆದೋಗುತ್ತೋ ಅಂತ ಹೇಳಿ. ಈ ಹಾಲಲ್ಲಿ ಕುದಿಸೋವಾಗಲೂ ಕೂಡ ಎಲ್ಲ ಅದೇ ಥರ ಮೊಸರು ಥರ ಆಗೋದ್ರೆ ಅಂತ ಹೇಳಿ ಭಯ ಅನ್ನಿಸ್ತಾ ಇತ್ತು. ಕುದಿಸ್ಬಿಟ್ಟು ನಾನು ತಟ್ಟೆ ಮುಚ್ಚಿ ಇಟ್ಬಿಟ್ಟಿದ್ದೆ. ಅದಾದಮೇಲೆ ತೆಗೆದು ನೋಡಿದ ತಕ್ಷಣ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತು. ಆಮೇಲೆ ಮಕ್ಕಳು ಇನ್ನೂ ಬಿಸಿ ಇರೋವಾಗ್ಲೇ ಅವ್ರಿಗೂ ಕೂಡ ಹಾಕಿ ಕೊಟ್ಬಿಡ್ತಾ ಇದ್ದೀನಿ. ಹಂಗೇನೆ ಅವ್ರಿಗೂ ಮಕ್ಕಳಂತೂ ತಿಂದರು. ತುಂಬ ಚೆನ್ನಾಗಿ ಆಯಿತು. ಅಂತೂ ಇಂತೂ ಒಟ್ಟಿನಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥರ ಬಂತು. ರಸಮಲೈ ಅಂತೂ ಸಖತ್ತಾಗಾಯಿತು, ಚೆನ್ನಾಗಿತ್ತು. ಅಂದರೆ ನಾನು ಒಡೆದೋಗಿರೋ ಹಾಲನ್ನು ಕೂಡ ವೇಸ್ಟ್ ಮಾಡ್ದಿರ ಈ ಥರ ಮಾಡಿಕೊಂಡೆ. ಅಂದರೆ ತುಂಬ ಚೆನ್ನಾಗಾಯಿತು, ಸಖತ್ತಾಗೇ ಇತ್ತು ಟೇಸ್ಟ್ ಅಂತೂ. ಮಕ್ಕಳಂತೂ ಇಷ್ಟಪಟ್ಟು ತಿಂದರು. ಇದ್ರ ಮೇಲೆ ಇನ್ನೂ ಗೋಡಂಬಿ ಬಾದಾಮಿ ಎಲ್ಲ ಕಟ್ ಮಾಡಿ ಸಣ್ಣದಾಗಿ ಅದ್ರ ಮೇಲೆ ಹಾಕೊಂಡಿದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಆದರೆ ನಾನು ಇರೋದ್ರಲ್ಲಿ ಇಷ್ಟೇ, ಬರೀ ಹಾಲು ಮತ್ತು ಸಕ್ಕರೆ ಏಲಕ್ಕಿ ಇಷ್ಟೇ ಹಾಕ್ಕೊಂಡಿರೋದು, ಇನ್ನೇನು ಇಲ್ಲ. ಫುಡ್ ಕಲರ್ಗೂ ಏನು ಹಾಕ್ಕೊಂಡಿಲ್ಲ, ಬರೀ ಅರಿಶಿನ ಪುಡಿನೇ ಸ್ವಲ್ಪ ಒಂದು ಚಿಟಿಕೆ ಉದುರಿಸಿದ್ದೀನಿ. ಆದರೆ ತುಂಬ ಸಾಫ್ಟಾಗಿ ಚೆನ್ನಾಗಂತೂ ಆಯಿತು. ಅಂದರೆ ಬೇಜಾರಂತೂ ಹೋಯ್ತು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ಸಖತ್ತಾಗಿ ಸಾಫ್ಟಾಗಿ ಬಂದಿದೆ. ಹಾಲು ಒಡೆದೋಗಿತ್ತು, ಆದರೂ ಕೂಡ ವೇಸ್ಟ್ ಮಾಡ್ದಿರ ಈ ಥರ ಮಾಡಿಕೊಂಡು ಸಮಾಧಾನ ಆಗುತ್ತೆ. ನೀವು ಕೂಡ ಈ ಥರ ಮಾಡ್ಕೊಳ್ಳಿ. ಅಂದರೆ ಬೆಳಗ್ಗೆನೆ ತಲೆ ಕೆಟ್ಟೋಗಿದ್ದಕ್ಕೂ ಈ ಕೊನೆಗೂ ಸಮಾಧಾನ ಆಯಿತು. ನೋಡಿ ಮಕ್ಕಳಿಗೆಲ್ಲ ಬೌಲ್ಗೆ ಹಾಕಿ ಕೊಟ್ಟೆ. ಅವರು ಇಷ್ಟಪಟ್ಟು ನೋಡಿ ಕೊಟ್ಟಿದ ತಕ್ಷಣ ಎಲ್ಲ ಪಟ ಅಂತ ಮಕ್ಕಳು ಎತ್ಕೊಂಡು ಹೋಗ್ಬಿಟ್ರು. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.